ಭಾರತ ಈಗ ಹೊಸ ಯುಗದ ಆದಿಯೊಂದರಲ್ಲಿದೆ. ಇದರ ಮಹಾ ಚುನಾವಣೆ ನಡೆದು ಹೊಸ ಸರ್ಕಾರ ಒಂದು ರೂಪುಗೊಳ್ತಾ ಇದೆ. ಇದರ ನಾಯಕನಾಗಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅಲಂಕರಿಸಲಿದ್ದಾರೆ. ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದನ್ನು ಮೊದಲಿಂದಲೂ ವಿರೋಧಿಸ್ತಾ ಬಂದಿರೋರಲ್ಲಿ ಹಲವರಿದ್ದಾರೆ. ಅದರಲ್ಲಿ ಪ್ರಮುಖರಾದವರು ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಅನಂತಮೂರ್ತಿಯವರು. ಅನಂತಮೂರ್ತಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಅವರು ಏನು ಹೇಳ್ತಾರೆ, ಅವರ ಪ್ರತಿಕ್ರಿಯೆ ಏನು, ಬನ್ನಿ ಅವ್ರ ಜೊತೆನೇ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ನಿಮ್ಮ ಪ್ರತಿಕ್ರಿಯೆ ಏನು? ಇವತ್ತು ಹೊಸ ಸರ್ಕಾರ ರೂಪುಗೊಳ್ಳೋ ಕೊನೆಯ ಹಂತದಲ್ಲಿದೆ. ನಾನು ನಿರ್ಭಯವಾಗಿ ನಾನು ಪ್ರತಿಕಾರ ಕೊಡ್ತೀನಿ. ನನ್ನ ಇದನ್ನು ನೋಡೋರು ಓದೋರು ನಾನೊಬ್ಬ ಚಿಂತಕ ಅಂತ ತಿಳ್ಕೋಬೇಕ ಹೊರತು ಬಹಳ ಹಾಸ್ಯಾಸ್ಪದವಾಗಿ ನನ್ನನ್ನು ನಡೆಸ್ಕೋಬಾರ್ದು. ಅದನ್ನು ನಿಮ್ಮ ಮುಖಾಂತರವೇ ಕೇಳ್ಕೊತೀನಿ. ಯಾಕೆಂದರೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಅವರ ಹಿಂಬಾಲಕರು ಈಗಲೇ ನನ್ನನ್ನು ಹಚ್ಚೋದಕ್ಕೆ ಶುರು ಮಾಡಿದರೆ ಮುಂದೇನಾಗ್ತದೆ ಅಂತ ನಾನು ಹೇಳಲೇಬೇಕಾಗಿಲ್ಲ. ಅದು ಅವ್ರಿಗೆ ಒಳ್ಳೆಯದಲ್ಲ. ಅದು ನನಗೊಂದು ದೊಡ್ಡ ದುರಂತ ಈ ಸರಿ ಅಂದರೆ, ದೊಡ್ಡ ರೀತಿಯವ್ರು ಗೆದ್ದು ಬಂದಿದ್ದಾರೆ. ಒಂದು ವಿರೋಧ ಪಕ್ಷವೇ ಇಲ್ಲ. ಒಂದು ಡೆಮೋಕ್ರಸಿ ಆಗಬೇಕಾದ್ರೆ ಒಂದು ಒಳ್ಳೆಯ ವಿರೋಧ ಪಕ್ಷ ಇರಬೇಕು. ಆ ವಿರೋಧ ಪಕ್ಷ ಅಷ್ಟೇ ಗಟ್ಟಿಯಾಗಿರಬೇಕು, ಅಷ್ಟೇ ನಿಷ್ಠವಾಗಿರಬೇಕು. ಯಾವತ್ತಾದರೂ ಈ ಪಕ್ಷ ಸೋತಾಗ ಆ ಪಕ್ಷ ಅಧಿಕಾರವನ್ನು ತಗೊಳ್ಳುವಂಥದ್ದಾಗಿರಬೇಕು. ಇಂಗ್ಲೆಂಡ್ನಲ್ಲಿ ಅಂಥ ಒಂದು ವ್ಯವಸ್ಥೆ ಇದ್ದಾಗ ವಿರೋಧ ಪಕ್ಷದಲ್ಲಿ ಒಬ್ಬ ಫಾರಿನ್ ಮಿನಿಸ್ಟರ್ ಇರ್ತಾನೆ, ಒಬ್ಬ ಎಕನಾಮಿಕ್ ಮಿನಿಸ್ಟರ್ ಇರ್ತಾನೆ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಇರ್ತಾನೆ. ಅವರೆಲ್ಲ ಇನ್ನೊಂದು ಪಕ್ಷದವರು ಕಾದಿರ್ತಾರೆ. ನಮ್ಮಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ ಬರಬೇಕಾಗಿತ್ತು. ಮೋದಿಯವರು ಗೆದ್ದು ಬಂದಾಗ ಇಷ್ಟು ಬಹುಮತದಿಂದ ಗೆದ್ದು ಬರೋದ್ರ ಬದಲು ಸ್ವಲ್ಪ ಅಲ್ಪ ಬಹುಮತದಿಂದ ಗೆದ್ದು ಬಂದಿದ್ದರೆ ಅವರಿಗೂ ಒಂದು ರೀತಿಯ ಕಡಿವಾಣ ಇದ್ದಿರೋದು, ಆಮೇಲೆ ಒಂದು ವಿರೋಧ ಪಕ್ಷ ಇದ್ದಿರೋದು. ಇವತ್ತು ನಾವು ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದಾಗ ವಿರೋಧ ಪಕ್ಷ ಅನ್ನೋದೊಂದು ಇಲ್ಲ ಅನ್ನೋದರ ಬೇಸರ ನಮಗೊಂದು 2-3 ವರ್ಷದೊಳಗೆ ಬರುತ್ತೆ, ಹೇಳೋರು ಕೇಳೋರು ಇಲ್ಲದೆ ಆಗಿಬಿಟ್ಟಾಗ. ಆಮೇಲೆ ನಮ್ಮಲ್ಲಿ ಒಂದೇನಿದೆ, ಒಬ್ಬ ದೊಡ್ಡ ನಾಯಕ ಇದ್ದರೆ ಯಾರೂ ಆತನ ಎದುರು ಹೋಗಿ ಸತ್ಯ ಹೇಳಲ್ಲ, ಬರೀ ಹೊಗಳ್ತಿರ್ತಾರೆ. ಇಷ್ಟರವರೆಗೆ ಸೋನಿಯಾ ಗಾಂಧಿಗೆ ಆದ ದೊಡ್ಡ ಅನ್ಯಾಯ ಏನು ಅಂದರೆ ಹೊಗಳಿದ್ದೆ ಅವಳನ್ನು. ಯಾರು ಒಂದು ಮಾತು ನೀನು ಮಾಡಿದ ಸರಿ ತಪ್ಪು ಅಂತ ಪಕ್ಷದಲ್ಲಿ ಯಾರು ಹೇಳಿದ್ದೇ ಇಲ್ಲ ಅಂತ ಕಾಣುತ್ತೆ. ವಿಮರ್ಶೆ ಮಾಡೋರೇ ಇರೋಲ್ಲ. ಇಲ್ಲೂ ಹಾಗೆ ಆಗಿಬಿಟ್ರೆ, ಯಾಕಂದರೆ ಇಂಡಿಯಾದ ಒಂದು ಸಂಸ್ಕೃತಿಯೇ ಈ ರೀತಿ ಭೋಪರಾಗ್ ಸಂಸ್ಕೃತಿ. ಆ ಭೋಪರಾಗ್ ಸಂಸ್ಕೃತಿ ಇಲ್ಲಿ ಬೆಳೆದು ಬಿಟ್ಟರೆ ಒಳ್ಳೆಯದಲ್ಲ. ಅದು ಎರಡನೆಯ ನನ್ನ ಭಯ. ಸರ್, ನಿರೀಕ್ಷೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬಹುಮತ ಬರುತ್ತೆ ಅಂತ? ಇಲ್ಲ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬಹಳ ದೊಡ್ಡದು. ಅದು ನಿಜವಾಗೂ ಮೋದಿಯ ಸಾಧನೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಆ ಸಾಧನೆಯನ್ನು ಅವನು ಮಾಡಿದ ಕ್ರಮ ಇದೆಯಲ್ಲ, ಆ ಭಾಷಣಗಳು, ಆ ರೆಟ್ರಿಕ್ಕು, ಅದು ಚಿಂತನಶೀಲವಾದ್ದಲ್ಲ, ಅದು ಭಾವನಾಶೀಲವಾದ್ದು. ನಾನು ನನ್ನ ಸ್ವಂತದಲ್ಲಿ ಯಾವ ರೀತಿಯ ಮಾತನ್ನು ಇಷ್ಟಪಡ್ತೀನಿ ಅಂದರೆ ಚಿಂತನಾಶೀಲವಾದ ಮಾತುಗಳನ್ನು ಇಷ್ಟಪಡ್ತೀನಿ. ಗಾಂಧಿ 1 ಗಂಟೆ ಮಾತಾಡಿದರೆ ಅದು ಪ್ರತಿ ಮಾತು ಚಿಂತನಾಶೀಲವಾಗಿರೋದು. ಇದು ಭಾವನಾಶೀಲವಾದ ಮಾತು. ಉದಾಹರಣೆಗೆ ಇವತ್ತು ನೋಡಿ, ಅದ್ವಾನಿಯವರು ಮೋದಿಯವರ ಕೃಪೆಯಿಂದ ಸರ್ಕಾರ ಬಂತು ಅಂತಂದರು. ಈತ ಭಾವಪೂರಿತರಾಗಿಬಿಟ್ರು. ಯಾರಾದರೂ ಕಣ್ಣೀರು ಹಾಕಿದಾಗ ಕಣ್ಣೀರು ಹಾಕೋದಿದೆಯಲ್ಲ, ಅದರಷ್ಟು ಅಂಟು ರೋಗ ಇನ್ಯಾವುದೂ ಇಲ್ಲ. ನನಗೆ ಅಂಟುಬಿಡುತ್ತೆ ಅದು. ನಾನು ಕೂಡ ಇಷ್ಟು ವೈಚಾರಿಕವಾಗಿರೋನು ಭಾಳ ಬೇಗ ಭಾವಪೂರ್ವ ಆಗಿಬಿಡ್ತೀನಿ. ಅಲ್ಲಿ ಒಂದು ಚೂರು ವಿಚಾರ ಮಾಡಿ ನೋಡಿ, ದೊಡ್ಡದು ಯಾವುದು? ಅದ್ವಾನಿ ಹೇಳಿದ್ದು ದೊಡ್ಡ ಮಾತು. ಸ್ವಂತ ಪಾಪ ಪ್ರಧಾನಿ ಆಗಬೇಕು ಅಂತ ಬಯಸಿದ್ದವರು, ಅದರ ಯೋಗ್ಯತೆ ಇದ್ದವರು, ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದವರು, ಬೆಳೆಸಿದವರು, ಆಗಬಹುದಾದ ಕಾಲದಲ್ಲಿ ತಾನು ಆಗೋದಿಲ್ಲ, ವಾಜಪೇಯಿ ಆಗಲಿ ಅಂತ ವಾಜಪೇಯಿಗೆ ಬಿಟ್ಟುಕೊಟ್ಟವರು. ಯಾಕಂದರೆ ವಾಜಪೇಯಿ ರಾಮ ಜನ್ಮಭೂಮಿಯಲ್ಲಿ ಅವರು ಯಾವ ಪಾತ್ರವನ್ನು ವಹಿಸಿರಲಿಲ್ಲ, ಅದಕ್ಕೆ ವಿರೋಧ ಕೂಡ ಆಗಿದ್ದರು ಅವರು. ಅಂಥವರಿಗೆ ವಹಿಸ್ಕೊಟ್ಟವರು. ಅವ್ರಿಗೆ ಭಾಳ ಮನಸ್ಸಿಗೆ ನೊಂದಿರಬೇಕು ನಾನಾಗಿಲ್ಲ ಅನ್ನೋದು. ಅದನ್ನು ಗೆದ್ದು ಅವರು ಇವರ ಕೃಪೆಯಿಂದ ನಾವು ಬಂದು ಅಧಿಕಾರಕ್ಕೆ ಅಂತಂದಾಗ ನನಗೆ ದೊಡ್ಡತನ ಇರೋದು ಅದ್ವಾನಿಯಲ್ಲಿ. ಆದರೆ ಇವತ್ತು ಎಲ್ಲ ಅದರ ಬಗ್ಗೆ ಮಾತಾಡೋರೆಲ್ಲ ಇವನು ಹತ್ತದ್ದನ್ನು ದೊಡ್ಡದು ಅಂತಂತಾರೆ. ಅಂದರೆ ರಾಜಕಾರಣಿ ಭಾವುಕ ಆಗಬಾರ್ದು ಅಂತೀರ? ಆಗಬಾರ್ದು ಅಂತಲ್ಲ, ಅದ್ವಾನಿ ಯಾಕೆ ಕಾಣ್ತಾ ಇಲ್ಲ ನಮಗೆ? ಈಗ ಒಂದು ನಾಟಕ ನೋಡ್ತಾ ಇದ್ದೀರಿ ನೀವು, ಅದರಲ್ಲಿ ಅದ್ವಾನಿ ಯಾಕೆ ಬಹಳ ದೊಡ್ಡ ಮಾತನಾಡ್ದ ಅಂತ ಕಾಣ್ತಾ ಇಲ್ಲ. ತನ್ನ ಸ್ವಂತದ ಆಸೆಗಳನ್ನೆಲ್ಲ ಮೀರಿದ ಮಾತಾಡಿಬಿಟ್ನಲ್ಲ, ಭಾವುಕವಾಗಿ ಅವನು ಆಡಿದಾಗ ನಿನ್ನ ಕೃಪೆಯಿಂದ ನಾವು ಅಧಿಕಾರಕ್ಕೆ ಬಂದು ಅಂತಂದು ಸಂಪೂರ್ಣ
ಅವನು ವಶವಾಗಿ ಕೊಟ್ಬಿಟ್ರಲ್ಲ. ನೀವು ನೋಡಿದ್ರಿ ಅದನ್ನು. ನೋಡಿದಾಗ ಕೂಡಲೇ ಗಮನಿಸಿದ್ದು ಮೋದಿಯವರು ಹತ್ತರು ಅನ್ನೋದನ್ನು. ಅದ್ವಾನಿಯವರು ತಮ್ಮ ಆಸೆಗಳನ್ನೆಲ್ಲ ಮೀರಿ ಬಹಳ ದೊಡ್ಡದಾದ ಒಂದು ಮಾತನ್ನು ಆಡಿದರು ಅನ್ನೋದು ಅದು ಮೋದಿಯ ಗಮನಕ್ಕೆ ಬಂತೆ ಹೊರತು ಉಳಿದವ್ರ ಗಮನಕ್ಕೆ ಬರಲಿಲ್ಲ. ಅಲ್ಲ, ಯಾಕಂದರೆ ಸ್ವಭಾವತಃ ಅವರು ಕವಿ ಹೃದಯಿ. ವಾಜಪೇಯಿಯು ಹಾಗೆ ಇದ್ದರು, ಮೋದಿಯವರು ಹಾಗೆ ಇದ್ದರು. ಆ ಕಾರಣಕ್ಕೆ ಈ ಥರ ಭಾವುಕರಾಗಿರ್ಬೋದು ಅಂದ್ಕೊತಾರೆ. ಮೋದಿಯವರು ಭಾವುಕರಾಗಿರಬಹುದು. ಮೋದಿ ಕವಿ ಅಂತ ನಾನು ಒಪ್ಕೊಳ್ಳಲ್ಲ. ಈಗ ಪ್ರಧಾನಿ ಅಂತ ಒಪ್ಕೋತೇನೆ, ಕವಿ ಅಂತ ಒಪ್ಕೊಳ್ಳಲ್ಲ. ನಾನು ಭಾಳ ದೊಡ್ಡವನು ಒಬ್ಬ ಕವಿ ಆಗಿರೋದು. ನಾನು ವಾಜಪೇಯಿಯವರನ್ನೇ ದೊಡ್ಡ ಕವಿ ಅಂತ ಒಪ್ಕೊಳ್ಳಿಲ್ಲ ನಾನು. ಅದು ಅವ್ರ ಎದುರಿಗೇ ನಾನು ಅದನ್ನು ಅರ್ಥ ಬರುವಂಗೆ ಮಾತಾಡಿದ್ದೇನೆ. ನನಗೆ ಕವಿ ಆಗ್ಬೇಕಾದ್ರೆ ಗೋಪಾಲಕೃಷ್ಣ ಅಡಿಗರು ಭಾಳ ದೊಡ್ಡ ಕವಿ, ಬೇಂದ್ರೆ ಭಾಳ ದೊಡ್ಡ ಕವಿ. ನೀವು ರಾಜಕಾರಣಿಗಳನ್ನೆಲ್ಲ ಕವಿಗಳು ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ರೆ ಅದನ್ನೇ ನಾನು ಬಹುಪರಾಗ ಸಂಸ್ಕೃತಿ ಎಂದಿದ್ದು. ಅದಕ್ಕೆ ಬಹಳ ಎಡೆಯಾಗಿಬಿಡುತ್ತೆ ಇವಾಗ. ಆಗಬಾರ್ದು. ಅದನ್ನು ಮೋದಿ ಬಿಟ್ಕೊಡ್ಬಾರ್ದು. ನನಗೆ ನಿಜವಾದ ಸಂತೋಷ ಏನಾಯಿತು ಅಂತ ನೀವು ಕೇಳಲ್ಲ, ನಾನು ಹೇಳ್ತೀನಿ. ಒಬ್ಬ ಸಾಮಾನ್ಯ ಕುಲದಲ್ಲಿ ಹುಟ್ಟಿದ ಒಬ್ಬ ಮನುಷ್ಯ ದೇಶದ ಪ್ರಧಾನಿ ಆದನಲ್ಲ, ಆ ವಿಚಿತ್ರಕ್ಕೆ ನಾನು ನಮಿಸ್ತೀನಿ. ಅದಕ್ಕೆ ಕಾರಣ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಅಂಬೇಡ್ಕರ್ ಇವರೇ ಹೊರತು ಸಾವರ್ಕರ್ ಅಲ್ಲ, RSS ಅಲ್ಲ, ಸಾವರ್ಕರ್ ಅಲ್ಲ. ಇದು ಮಾಧ್ಯಮ ಮಾಡಿದವರು. ನೀವು ಯಾವುದನ್ನು ಇವತ್ತು ಕಾಂಗ್ರೆಸ್ ಸಂಸ್ಕೃತಿ ಅಂತ ಕರಿತೀರೋ ಅದರಲ್ಲಿರುವ ಮಹಾನುಭಾವರು ಇದ್ದವರು, ಹಿಂದಿನವರು. ಮೋದಿ ದುರಹಂಕಾರಿ ಆಗಬಾರ್ದು, ಅದು ನಿಜ. ದೇಶವೂ ಕೂಡ ದುರಹಂಕಾರಿ ಆಗಿಕೊಡೋದು. ಇಷ್ಟರವರೆಗೆ ಒಂದು ವಿನಯ ಇತ್ತಲ್ಲ, ಅದನ್ನು ಭಾರತ ಕಳ್ಕೊಬಾರ್ದು.